ಇನ್ನ ಬಾಗಲಕೋಟೆಯಲ್ಲಿ ಬೈಕ್ ಅಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಮಾಡ್ತಾ ಇದ್ದದ್ದು ಮಾಹಿತಿಯನ್ನ ನೀಡಿ ಅರ್ಧ ತಾಸು ಕಳೆದರೂ ಕೂಡ ಪೊಲೀಸರು ಬಂದಿಲ್ಲ. ಪಡಿತರ ಅಕ್ಕಿ ಚೀಲ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅಕ್ಕಿ ಕಳ್ಳರು. ತೇರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ನೋಡಿ, ಇನ್ಫಾರ್ಮ್ ಕೊಟ್ಟ ಮೇಲೆಯೂ ಕೂಡ, ಮಾಹಿತಿಯನ್ನ ನೀಡಿದ ಮೇಲೆಯೂ ಕೂಡ ಬಂದಿಲ್ಲ. ಬಾಗಲಕೋಟೆಯಲ್ಲಿ ಬೈಕ್ನಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಆಗ್ತಾ ಇತ್ತು. ಮಾಹಿತಿ ನೀಡಿದ್ರು, ಅರ್ಧ ಗಂಟೆ ಆಯ್ತು, ಆದ್ರೂ ಕೂಡ ಪೊಲೀಸರು ಬರಲಿಲ್ಲ. ಪಡಿತರ ಅಕ್ಕಿ ಚೀಲನ ಅಲ್ಲೇ ಬಿಟ್ಟು ಅಕ್ಕಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ತೆರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಮಾಹಿತಿಯನ್ನ ನೀಡಿದ್ರು ಕೂಡ ಪೊಲೀಸರು ಬಂದಿರೋದು ವಿಳಂಬ ಆಗಿದೆ. ಪರಿಣಾಮ ಅಕ್ಕಿ ಕಳ್ಳರು ಅಕ್ಕಿಯನ್ನ ಅಲ್ಲೇ ಬಿಟ್ಟು ಸೇಫ್ ಆಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು. ಟೂ ವೀಲರ್ ಅಲ್ಲಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ಪಡಿತರ ಅಕ್ಕಿ ಇದು. ಪಡಿತರ ಅಕ್ಕಿಯನ್ನ ಈ ರೀತಿ ಸಾಗಾಟ ಮಾಡ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸರಿಗೂ ಮಾಹಿತಿಯನ್ನು ನೀಡಿದ್ದಾರೆ. ಈ ರೀತಿ ಪಡಿತರ ಅಕ್ಕಿಯನ್ನ ಕಳ್ಳ ಸಾಗಾಟ ಮಾಡ್ತಾ ಇದ್ದಾರೆ ಅಕ್ಕಿ ಕಳ್ಳರು, ಕೂಡಲೇ ಸ್ಥಳಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಆದರೆ ಯಾರು ಕೂಡ ಬಂದಿಲ್ಲ. ಆಮೇಲೆ ಏನಾಗಿದೆ, ಅಕ್ಕಿ ಕಳ್ಳರು ಆ ಅಕ್ಕಿ ಮೂಟೆನ ಅಲ್ಲೇ ಬಿಟ್ಟಿದ್ದಾರೆ, ತಾವು ಸೇಫ್ ಆಗಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಬೈಕ್ ಅಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಮಾಡ್ತಾ ಇದ್ದದ್ದು ಮಾಹಿತಿಯನ್ನ ನೀಡಿ ಅರ್ಧ ತಾಸು ಕಳೆದರೂ ಕೂಡ ಪೊಲೀಸರು ಬಂದಿಲ್ಲ. ಪಡಿತರ ಅಕ್ಕಿ ಚೀಲ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅಕ್ಕಿ ಕಳ್ಳರು. ತೇರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ನೋಡಿ, ಇನ್ಫಾರ್ಮ್ ಕೊಟ್ಟ ಮೇಲೆಯೂ ಕೂಡ, ಮಾಹಿತಿಯನ್ನ ನೀಡಿದ ಮೇಲೆಯೂ ಕೂಡ ಬಂದಿಲ್ಲ. ಬಾಗಲಕೋಟೆಯಲ್ಲಿ ಬೈಕ್ನಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಆಗ್ತಾ ಇತ್ತು. ಮಾಹಿತಿ ನೀಡಿದ್ರು, ಅರ್ಧ ಗಂಟೆ ಆಯ್ತು, ಆದ್ರೂ ಕೂಡ ಪೊಲೀಸರು ಬರಲಿಲ್ಲ. ಪಡಿತರ ಅಕ್ಕಿ ಚೀಲನ ಅಲ್ಲೇ ಬಿಟ್ಟು ಅಕ್ಕಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ತೆರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಮಾಹಿತಿಯನ್ನ ನೀಡಿದ್ರು ಕೂಡ ಪೊಲೀಸರು ಬಂದಿರೋದು ವಿಳಂಬ ಆಗಿದೆ. ಪರಿಣಾಮ ಅಕ್ಕಿ ಕಳ್ಳರು ಅಕ್ಕಿಯನ್ನ ಅಲ್ಲೇ ಬಿಟ್ಟು ಸೇಫ್ ಆಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು. ಟೂ ವೀಲರ್ ಅಲ್ಲಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ಪಡಿತರ ಅಕ್ಕಿ ಇದು. ಪಡಿತರ ಅಕ್ಕಿಯನ್ನ ಈ ರೀತಿ ಸಾಗಾಟ ಮಾಡ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸರಿಗೂ ಮಾಹಿತಿಯನ್ನು ನೀಡಿದ್ದಾರೆ. ಈ ರೀತಿ ಪಡಿತರ ಅಕ್ಕಿಯನ್ನ ಕಳ್ಳ ಸಾಗಾಟ ಮಾಡ್ತಾ ಇದ್ದಾರೆ ಅಕ್ಕಿ ಕಳ್ಳರು, ಕೂಡಲೇ ಸ್ಥಳಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಆದರೆ ಯಾರು ಕೂಡ ಬಂದಿಲ್ಲ. ಆಮೇಲೆ ಏನಾಗಿದೆ, ಅಕ್ಕಿ ಕಳ್ಳರು ಆ ಅಕ್ಕಿ ಮೂಟೆನ ಅಲ್ಲೇ ಬಿಟ್ಟಿದ್ದಾರೆ, ತಾವು ಸೇಫ್ ಆಗಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಬೈಕ್ ಅಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಮಾಡ್ತಾ ಇದ್ದದ್ದು ಮಾಹಿತಿಯನ್ನ ನೀಡಿ ಅರ್ಧ ತಾಸು ಕಳೆದರೂ ಕೂಡ ಪೊಲೀಸರು ಬಂದಿಲ್ಲ. ಪಡಿತರ ಅಕ್ಕಿ ಚೀಲ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅಕ್ಕಿ ಕಳ್ಳರು. ತೇರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ನೋಡಿ, ಇನ್ಫಾರ್ಮ್ ಕೊಟ್ಟ ಮೇಲೆಯೂ ಕೂಡ, ಮಾಹಿತಿಯನ್ನ ನೀಡಿದ ಮೇಲೆಯೂ ಕೂಡ ಬಂದಿಲ್ಲ. ಬಾಗಲಕೋಟೆಯಲ್ಲಿ ಬೈಕ್ನಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಆಗ್ತಾ ಇತ್ತು. ಮಾಹಿತಿ ನೀಡಿದ್ರು, ಅರ್ಧ ಗಂಟೆ ಆಯ್ತು, ಆದ್ರೂ ಕೂಡ ಪೊಲೀಸರು ಬರಲಿಲ್ಲ. ಪಡಿತರ ಅಕ್ಕಿ ಚೀಲನ ಅಲ್ಲೇ ಬಿಟ್ಟು ಅಕ್ಕಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ತೆರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಮಾಹಿತಿಯನ್ನ ನೀಡಿದ್ರು ಕೂಡ ಪೊಲೀಸರು ಬಂದಿರೋದು ವಿಳಂಬ ಆಗಿದೆ. ಪರಿಣಾಮ ಅಕ್ಕಿ ಕಳ್ಳರು ಅಕ್ಕಿಯನ್ನ ಅಲ್ಲೇ ಬಿಟ್ಟು ಸೇಫ್ ಆಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು. ಟೂ ವೀಲರ್ ಅಲ್ಲಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ಪಡಿತರ ಅಕ್ಕಿ ಇದು. ಪಡಿತರ ಅಕ್ಕಿಯನ್ನ ಈ ರೀತಿ ಸಾಗಾಟ ಮಾಡ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸರಿಗೂ ಮಾಹಿತಿಯನ್ನು ನೀಡಿದ್ದಾರೆ. ಈ ರೀತಿ ಪಡಿತರ ಅಕ್ಕಿಯನ್ನ ಕಳ್ಳ ಸಾಗಾಟ ಮಾಡ್ತಾ ಇದ್ದಾರೆ ಅಕ್ಕಿ ಕಳ್ಳರು, ಕೂಡಲೇ ಸ್ಥಳಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಆದರೆ ಯಾರು ಕೂಡ ಬಂದಿಲ್ಲ. ಆಮೇಲೆ ಏನಾಗಿದೆ, ಅಕ್ಕಿ ಕಳ್ಳರು ಆ ಅಕ್ಕಿ ಮೂಟೆನ ಅಲ್ಲೇ ಬಿಟ್ಟಿದ್ದಾರೆ, ತಾವು ಸೇಫ್ ಆಗಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಬೈಕ್ ಅಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಮಾಡ್ತಾ ಇದ್ದದ್ದು ಮಾಹಿತಿಯನ್ನ ನೀಡಿ ಅರ್ಧ ತಾಸು ಕಳೆದರೂ ಕೂಡ ಪೊಲೀಸರು ಬಂದಿಲ್ಲ.
ಪಡಿತರ ಅಕ್ಕಿ ಚೀಲ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅಕ್ಕಿ ಕಳ್ಳರು. ತೇರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ನೋಡಿ, ಇನ್ಫಾರ್ಮ್ ಕೊಟ್ಟ ಮೇಲೆಯೂ ಕೂಡ, ಮಾಹಿತಿಯನ್ನ ನೀಡಿದ ಮೇಲೆಯೂ ಕೂಡ ಬಂದಿಲ್ಲ. ಬಾಗಲಕೋಟೆಯಲ್ಲಿ ಬೈಕ್ನಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಆಗ್ತಾ ಇತ್ತು. ಮಾಹಿತಿ ನೀಡಿದ್ರು, ಅರ್ಧ ಗಂಟೆ ಆಯ್ತು, ಆದ್ರೂ ಕೂಡ ಪೊಲೀಸರು ಬರಲಿಲ್ಲ. ಪಡಿತರ ಅಕ್ಕಿ ಚೀಲನ ಅಲ್ಲೇ ಬಿಟ್ಟು ಅಕ್ಕಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ತೆರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಮಾಹಿತಿಯನ್ನ ನೀಡಿದ್ರು ಕೂಡ ಪೊಲೀಸರು ಬಂದಿರೋದು ವಿಳಂಬ ಆಗಿದೆ. ಪರಿಣಾಮ ಅಕ್ಕಿ ಕಳ್ಳರು ಅಕ್ಕಿಯನ್ನ ಅಲ್ಲೇ ಬಿಟ್ಟು ಸೇಫ್ ಆಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು. ಟೂ ವೀಲರ್ ಅಲ್ಲಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ಪಡಿತರ ಅಕ್ಕಿ ಇದು. ಪಡಿತರ ಅಕ್ಕಿಯನ್ನ ಈ ರೀತಿ ಸಾಗಾಟ ಮಾಡ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸರಿಗೂ ಮಾಹಿತಿಯನ್ನು ನೀಡಿದ್ದಾರೆ. ಈ ರೀತಿ ಪಡಿತರ ಅಕ್ಕಿಯನ್ನ ಕಳ್ಳ ಸಾಗಾಟ ಮಾಡ್ತಾ ಇದ್ದಾರೆ ಅಕ್ಕಿ ಕಳ್ಳರು, ಕೂಡಲೇ ಸ್ಥಳಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಆದರೆ ಯಾರು ಕೂಡ ಬಂದಿಲ್ಲ. ಆಮೇಲೆ ಏನಾಗಿದೆ, ಅಕ್ಕಿ ಕಳ್ಳರು ಆ ಅಕ್ಕಿ ಮೂಟೆನ ಅಲ್ಲೇ ಬಿಟ್ಟಿದ್ದಾರೆ, ತಾವು ಸೇಫ್ ಆಗಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಬೈಕಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಮಾಡ್ತಾ ಇದ್ದದ್ದು ಮಾಹಿತಿಯನ್ನ ನೀಡಿ ಅರ್ಧ ತಾಸು ಕಳೆದರೂ ಕೂಡ ಪೊಲೀಸರು ಬಂದಿಲ್ಲ. ಪಡಿತರ ಅಕ್ಕಿ ಚೀಲ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅಕ್ಕಿ ಕಳ್ಳರು. ತೇರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ನೋಡಿ, ಇನ್ಫಾರ್ಮ್ ಕೊಟ್ಟ ಮೇಲೆಯೂ ಕೂಡ, ಮಾಹಿತಿಯನ್ನ ನೀಡಿದ ಮೇಲೆಯೂ ಕೂಡ ಬಂದಿಲ್ಲ. ಬಾಗಲಕೋಟೆಯಲ್ಲಿ ಬೈಕ್ನಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಆಗ್ತಾ ಇತ್ತು. ಮಾಹಿತಿ ನೀಡಿದ್ರು, ಅರ್ಧ ಗಂಟೆ ಆಯ್ತು, ಆದ್ರೂ ಕೂಡ ಪೊಲೀಸರು ಬರಲಿಲ್ಲ. ಪಡಿತರ ಅಕ್ಕಿ ಚೀಲನ ಅಲ್ಲೇ ಬಿಟ್ಟು ಅಕ್ಕಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ತೆರದಾಳದ ಅಲ್ಲಮ ಪ್ರಭು ದೇವಸ್ಥಾನದ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಮಾಹಿತಿಯನ್ನ ನೀಡಿದ್ರು ಕೂಡ ಪೊಲೀಸರು ಬಂದಿರೋದು ವಿಳಂಬ ಆಗಿದೆ. ಪರಿಣಾಮ ಅಕ್ಕಿ ಕಳ್ಳರು ಅಕ್ಕಿಯನ್ನ ಅಲ್ಲೇ ಬಿಟ್ಟು ಸೇಫ್ ಆಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು. ಟೂ ವೀಲರ್ ಅಲ್ಲಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ಪಡಿತರ ಅಕ್ಕಿ ಇದು. ಪಡಿತರ ಅಕ್ಕಿಯನ್ನ ಈ ರೀತಿ ಸಾಗಾಟ ಮಾಡ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸರಿಗೂ ಮಾಹಿತಿಯನ್ನು ನೀಡಿದ್ದಾರೆ. ಈ ರೀತಿ ಪಡಿತರ ಅಕ್ಕಿಯನ್ನ ಕಳ್ಳ ಸಾಗಾಟ ಮಾಡ್ತಾ ಇದ್ದಾರೆ ಅಕ್ಕಿ ಕಳ್ಳರು, ಕೂಡಲೇ ಸ್ಥಳಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಆದರೆ ಯಾರು ಕೂಡ ಬಂದಿಲ್ಲ. ಆಮೇಲೆ ಏನಾಗಿದೆ, ಅಕ್ಕಿ ಕಳ್ಳರು ಆ ಅಕ್ಕಿ ಮೂಟೆನ ಅಲ್ಲೇ ಬಿಟ್ಟಿದ್ದಾರೆ, ತಾವು ಸೇಫ್ ಆಗಿ ಎಸ್ಕೇಪ್ ಆಗಿದ್ದಾರೆ.